ಏ ದೋಸ್ತ ಆರಾಮದಿ? ದೋಸ್ತ್ ನೋಡ್ತಿದ್ದೇನ ಅದಕ್ಕಂತ ಮೊನ್ನೆ ಟಿವ್ಯಾಗ ಹೊಕ್ಕ ಹಾಕ್ಸಿ ನಾನು. ಅನ್ಸ್ತು ದೋಸ್ತ ಬಿಗ್ ಬಾಸ್. ಪಾಪ ಈ ಮಂಗಳೂರು ಹುಡುಗಿ ಬಂದ್ ಒಂದ್ 2-3 ಹೆಜ್ಜೆ ಇಟ್ಟಲ್ ದೋಸ್ತ, ಆಮೇಲೆ ಎಲ್ಮಿಷನ್ ಮಾಡ್ಬಿಟ್ರು ದೋಸ್ತ. ಇಲ್ಲ ದೋಸ್ತ, ಹುಡುಗಿ ಹೊರಗಡೆ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ಸುದೀಪ್ ಸರ್ ಮೊನ್ನೆ ಹೇಳಿಲ್ಲೇನ? ಏನು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಅದೇ ಅದಕ್ಕೆಲ್ಲ ಮಿಸ್ ಆಗಿತ್ತ ದೋಸ್ತ. ಹೊರಗ್ ಬಂದಿಲ್ಲ ಅನ್ಸುತ್ತೆ ದೋಸ್ತ. ನೀ ಹೆಂಗೋ ಮಂಗಳೂರಾಗ ಅದಿಲ್ಲ, ಅವ್ರ ಮನಿಗ್ ಹೋಗಿ ನೋಡ್ಕೊಂಡ್ ಬಾ ದೋಸ್ತ. ಒಂದ್ ಕೆಲ್ಸ ಮಾಡೋಣ, ನಾವು ಸುದೀಪ್ ಸರ್ಗೆನೆ ಕಾಲೇಜ್ ಕೇಳೋಣ. ಏ ಮುಗಳಪ್ಪ, ಸುದೀಪ್ ಸರ್ ವಾಯ್ಸ್ ಕೇಳಿದ್ರೆ ಹುಚ್ಚ ಬರುತ್ತೆ. ಸುದೀಪ್ ಸರ್ ಫೋನ್ ಹಚ್ಚಿ ಮಾತಾಡ್ತೀನಿ ಅಂತ ಹೇಳೋ ಮರೆ. ಮತ್ತೆ ಯಾರ ಹತ್ರ ಕೇಳೋಣ? ಬಿಡು ದೋಸ್ತ, ಇವತ್ತು ಟಿವ್ಯಾಗ ಬರ್ತೈತಲ್ಲ ನೋಡೋಣ, ಯಾಕೆ ಸರಿಯಾ ಬಿಸಿ ಮಾಡಕಂತಿ. ನಾವ ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಇದ್ದ ಬಾಳೆ ಮಾಡಿ ಇವನು ಬದಕ್ ಬಂದಿವಲ್ಲ, ಅದು ದೊಡ್ಡ ಮಾತಾಗಿ ನಮ್ದ ಹರದ 12 ಆಗೈತಿ. ಹೌದು ದೋಸ್ತ, ಈ ಬಿಗ್ ಬಾಸ್ ನೋಡೋದ್ರಿಂದ ನನ್ಗೇನ್ ಸಿಗುತ್ತೆ? ದೋಸ್ತ ನನಗೆ ಕಪ್ಪು ಸಿಕ್ಕದ ದೋಸ್ತ. ನಂಗ್ ಸಿಕ್ಕಿಲ್ಲ ಅಲ್ಲ ದೋಸ್ತ. ನಾನ್ ನಿನ್ನ ಗೆಳೆಯ ಸಿಕ್ಕಿದಿಲ್ಲ ದೋಸ್ತ, ಪ್ರಾಣಕ್ಕೆ ಪ್ರಾಣ ಕೊಡು ಗೆಳೆಯ. ದೋಸ್ತ ಪ್ರಾಣಗಣ ನೀನು. ಜೀವನ ಹೆಂಗಾಗಿದೆ ನೋಡು ದೋಸ್ತ. ಬಿಗ್ ಬಾಸ್ ಮನೆ ಗೇಟ್ ಅಲ್ಲಿ ಕೂತು ಇದೇ ಮಾತಾಡೋದಾಯ್ತು, ಇವಾಗ್ಲೂ ಇದೇ ಆಯ್ತು. ಬಿಡು, ಬಿಗ್ ಬಾಸ್ ಸುದ್ದಿ ಯಾಕೆ ಮಾತಾಡುವ, ನಾವು ಅವ್ನವ್ನ್ ಪಾರಾಕ್ ಬಂದಿದ್ದ ದೊಡ್ಡ ಕತೆ ಐತಿ, ಬಿಡು ಹೋಗ್ಲಿ. ಬೇರೆ ಏನಾದ್ರು ಇದ್ರೆ ಹೇಳು ದೋಸ್ತ. ಮತ್ತೆ ಆದ್ರೂ ದೋಸ್ತ, ಆ ಮಂಗಳೂರು ಹುಡುಗಿ ಹೊರಗೆ ಹಾಕಿರ್ತಾರಲ್ಲ ಅವರು, ಏ ಮುಕ್ಲಪ್ಪ, ಕಾಲು ಇಟ್ರು ಅಂದ್ರೆ ಅದರೋಡು ಈ ನನ್ನ ಮಕ್ಳಿಗೆ ಭಯ ಡಾಟಾ ಬೇರೆ ಕೇಳು.